ಚಿಕ್ಕಮಗಳೂರಲ್ಲಿ ಕಾಡಾನೆ ಕಿಚ್ಚು 7 ದಿನಗಳಲ್ಲಿ ಇಬ್ಬರನ್ನ ಬಲಿ ಪಡೆದ ಕಾಡಾನೆ. ಅರಣ್ಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ, ರಸ್ತೆ ಅಡ್ಡ ಹಾಕಿ ಪ್ರೊಟೆಸ್ಟ್, ಪೊಲೀಸರಿಂದ ಲಾಠಿ ಚಾರ್ಜ್, ಪೊಲೀಸರ ಕ್ರಮ ಖಂಡಿಸಿ 3 ತಾಲೂಕುಗಳು ಬಂದ್. ಸರ್ಕಾರ ಹೇಳ್ತಾ ಇರುವುದೇನು? ಸಾರ್ವಜನಿಕರ ಒತ್ತಾಯ ಏನು? ನಮ್ಮ ಕಿಚ್ಚನ್ನು ಜಾಸ್ತಿ ಮಾಡಿದ್ದಾರೆ. ಕಿಚ್ಚನ್ನು ಜಾಸ್ತಿ ಮಾಡಿದ್ರಿಂದ ನಮ್ಮ ಹೋರಾಟದ ಬಲವೂ ಜಾಸ್ತಿ ಆಗಿದೆ. ಇವತ್ತು ಆನೆ ತುಳಿದಂಥ ಸಂದರ್ಭದಲ್ಲಿ ಒಬ್ಬನ ಕಾಲು ಮುರಿದೋಗಿದೆ, ಅವನನ್ನು ಕೇಳೋರು ದಿಕ್ಕಿಲ್ಲ. ಇಷ್ಟೊಂದು ಘಟನೆಗಳು ನಡೀತಾ ಇದೆ. ಇದೇನು ಕ್ರಿಕೆಟಲ್ಲಿ ವಿಕೆಟ್ ಬಿದ್ದಂಗೆ ಅಂತ ಅನ್ಕೊಂಡಿದ್ದಾರೆ ಇವರು ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಉಳಿದಿದ್ದಾರಲ್ಲ ಎಲ್ಲ ಮಲೆನಾಡಿನಲ್ಲಿ ಯಾರನ್ನ ತುಳಿಯುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ, ಯಾರನ್ನ ಸಾಯಿಸುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಇವತ್ತು ಒಂದು ಒಟಾರದ ಒಳಗೆ ಹೋಗಿ ಸಾಯಿಸುತ್ತೆ ಅಂದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ. ಆದರೆ 13 ಸಾವಾದರೂ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಆನೆ ಕಿಚ್ಚು ಹೊತ್ತಿಕೊಂಡಿದೆ. ಆನೆಗಳು ಜನರನ್ನ ಅಟ್ಟಾಡಿಸಿ ಕೊಲ್ತಾ ಇದ್ದು, ರೊಚ್ಚಿಗೆದ್ದ ಜನರು ಸರ್ಕಾರದ ವಿರುದ್ಧ, ಅರಣ್ಯ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆನೆ ಮಹಿಳೆಯನ್ನ ಕೊಂದ ನಂತರ ಆಕ್ರೋಶಗೊಂಡಿರೋ ಜನರು 3 ತಾಲೂಕು ಬಂದ್ ಮಾಡಿ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರತಿಭಟನೆ ಇವತ್ತು 2 ಸಾವು ಮತ್ತು ನಾವು ಪ್ರತಿಭಟನೆ 7 ದಿನಗಳಲ್ಲಿ ಇಬ್ಬರನ್ನ ಕೊಂದ ಆನೆ, 3 ತಾಲೂಕುಗಳು ಬಂದ್, ಜನಾಕ್ರೋಶ. ಕಾಡಾನೆ ದಾಳಿ ಖಂಡಿಸಿ ಪ್ರತಿಭಟನೆ, ಪೊಲೀಸರಿಂದ ಲಾಠಿ ಚಾರ್ಜ್, ಕೇಸ್. 10 ವರ್ಷಗಳಲ್ಲಿ 330 ಮಂದಿ ಸಾವು, ಅಮಾಯಕರ ಸಾವಿಗೆ ಹೊಣೆ ಯಾರು? ಈ ಹಿಂದೆ ಹಾಸನದಲ್ಲಿ ಆನೆಗಳ ಕಾಟ ಹೆಚ್ಚಾಗಿತ್ತು. ಆದರೆ ಈಗ ಚಿಕ್ಕಮಗಳೂರಲ್ಲಿ ಕಾಡಾನೆಗಳು ಅಟ್ಟಹಾಸ ಮಾಡ್ತಾ ಇವೆ. ತೋಟಕ್ಕೆ ಹೋಗೋರನ್ನೆಲ್ಲ ದಾಳಿ ಮಾಡಿ ಕೊಂದು ಹಾಕ್ತಾ ಇದ್ದು, ಜನರು ಮನೆ ಬಿಟ್ಟು ಆಚೆ ಬರೋದಕ್ಕೂ ಭಯ ಪಡುವಂತೆ ಮಾಡಿವೆ. 7 ದಿನಗಳಲ್ಲಿ ಇಬ್ಬರು ಕಾಡಾನೆ ದಾಳಿಗೆ ಬಲಿಯಾಗಿದ್ದು, ಕಾಡಾನೆ ದಾಳಿಗಳನ್ನ ತಡೆಯದ ಅರಣ್ಯ ಇಲಾಖೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಕಿಚ್ಚು ಹೊತ್ತಿಕೊಂಡಿದೆ. ಮನೆಯಿಂದ ತೋಟಕ್ಕೆ ಹೋದವರು ಮತ್ತೆ ಮನೆಗೆ ಬರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಅವರ ಜೀವಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಫೆಬ್ರವರಿ 15ರಂದು ಕೆಲಸಕ್ಕೆ ಹೋಗಿದ್ದ ಕಾರ್ಮಿಕರನ್ನ ತುಳಿದು ಸಾಯಿಸಿದ ಕಾಡಾನೆ ಭಾನುವಾರವೂ ಒಬ್ಬ ಮಹಿಳೆಯನ್ನ ಕೊಂದು ಹಾಕಿದೆ. ಇದರಿಂದ ರೊಚ್ಚಿಗೆದ್ದಿರೋ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದು, ಪ್ರತಿಭಟನೆಯನ್ನ ತಡೆಯಲು ಹೋದ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಕಿಚ್ಚು ಹೊತ್ತಿಕೊಳ್ಳಲು ಕಾರಣವಾಗಿದ್ದಾರೆ. ಪದೇ ಪದೇ ಆನೆ ದಾಳಿಗಳು ಆಗ್ತಾ ಇವೆ. ಕಾಡಾನೆ ದಾಳಿಯನ್ನ ತಡೆಯಲು ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ತಾ ಇಲ್ಲ ಅಂತ ಜನರು ಭಾನುವಾರ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಇನ್ನೆಷ್ಟು ಸಾವುಗಳು ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ರು. ಈ ವೇಳೆ ಎಂಟ್ರಿ ಕೊಟ್ಟ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ರಸ್ತೆಯಲ್ಲಿ ಕುಳಿತಿದ್ದವರಿಗೆ ಲಾಠಿ ಏಟು ಕೊಟ್ಟು ಗುಂಪು ಚದುರಿಸಿದ್ರು. ಅದುವರೆಗೂ ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇತ್ತು. ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದ್ದು ಬಿಟ್ರೆ ಬೇರೆ ಯಾವ ರೀತಿಯ ಗಲಾಟೆಯೂ ಅಲ್ಲಿ ಇರಲಿಲ್ಲ. ಆದರೆ ರಸ್ತೆ ಕ್ಲಿಯರ್ ಮಾಡಲಿಲ್ಲ ಅಂತ ಪೊಲೀಸರು ಲಾಠಿಗಳಿಗೆ ಕೆಲಸ ಕೊಟ್ಟಿದ್ರು.
ನೀವು ದೃಶ್ಯಗಳಲ್ಲಿ ನೋಡಬಹುದು ಪೊಲೀಸರು ಹೇಗೆ ಅಡ್ಡಾಡಿಸ್ತಾ ಇದ್ದಾರೆ ಅಂತ. ಆರಂಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿತ್ತು. ನಂತರ ಇದ್ದಕ್ಕಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲು ಮುಂದಾಗಿದ್ದು ಅಲ್ಲಿದ್ದವರು ಎದ್ನೋ ಬಿದ್ನೋ ಅಂತ ಓಡಿದ್ರು. ಜನರು ಓಡ್ತಾ ಇದ್ರೂ ನಿಲ್ಲಿಸದೆ ಅಟ್ಟಾಡಿಸಿಕೊಂಡು ಹೋಗಿ ಲಾಠಿ ರುಚಿ ತೋರಿಸಿದ ಪೊಲೀಸರು ಕೆಲವೇ ನಿಮಿಷಗಳಲ್ಲಿ ರಸ್ತೆಯಲ್ಲಿ ಕುಳಿತಿದ್ದವರನ್ನ ಕ್ಲಿಯರ್ ಮಾಡಿದ್ರು. ಇನ್ನು ಇದೇ ವೇಳೆ ಕೆಲವರು ಪೊಲೀಸರ ವಿರುದ್ಧವೂ ರೊಚ್ಚಿಗೆದ್ದಿದ್ದು ಪೊಲೀಸರ ಮೇಲೆಯೇ ಕಲ್ಲುಗಳನ್ನ ಎಸೆದಿದ್ದಾರೆ. ಪೊಲೀಸರ ವಾಹನವನ್ನು ಕೆಡವಲು ಯತ್ನಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಒಬ್ಬ ಮಹಿಳಾ ಪೊಲೀಸ್ ಬೇದಿಗೆ ಕಲ್ಲು ಬಿದ್ದಿದ್ದು ಅವರು ತಲೆಯನ್ನ ಹಿಡಿದುಕೊಂಡು ಹೋಗಿರೋ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಲಾಟೆಯ ವೇಳೆ 10ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಡಾನೆ ದಾಳಿಗಳನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದ ವೇಳೆ ಗಲಾಟೆಯಾಗಿದ್ದು ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರತಿಭಟನೆ ನಡೆಸಿದ 29ಕ್ಕೂ ಅಧಿಕ ಜನರ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಪ್ರತಿಭಟನೆ ನಡೆಸಿದವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಲಾಗಿದ್ದು ಕಲ್ಲು ಎಸೆತಾಗಿದೆ. 10ಕ್ಕೂ ಹೆಚ್ಚು ಮಂದಿ ಪೊಲೀಸರಿಗೆ ಗಾಯಗಳಾಗಿದೆ. ಡಿಎಆರ್ ವಾಹನ ಪಲ್ಟಿ ಮಾಡಲು ಪ್ರಯತ್ನಿಸಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದು BNS 353/B 195 57 132 126/2 191/2 190 ಸೆಕ್ಷನ್ ನಡಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಅಮಾಯಕರನ್ನ ಆನೆಗಳು ಬಲಿ ಪಡೆದುಕೊಳ್ತಾ ಇವೆ. ಕಾಡಾನೆಗಳ ಕಾಟದಿಂದ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಜನರೇ ಸಿಗದಂತಾಗಿದೆ. ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಕೊಟ್ಟರೂ ಆನೆ ದಾಳಿಗಳನ್ನು ತಡೆಯಲು ಆಗಿಲ್ಲ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸಿ ಬಾಳೆಹೊನ್ನೂರಿನಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು. ಆದರೆ ಪೊಲೀಸರ ಎಂಟ್ರಿಯಿಂದ ಪ್ರತಿಭಟನೆ ವಿಕೋಪಕ್ಕೆ ಹೋಗಿತ್ತು. ಲಾಠಿ ಚಾರ್ಜ್, ಕಲ್ಲು ತೂರಾಟ ಎಲ್ಲವೂ ನಡೆದು ಹೋಗಿದೆ. ಈಗ ಆ ಗಲಾಟೆಗೆ ಸಂಬಂಧಿಸಿದಂತೆ ಎಫ್ಐಆರ್ ಸಹ ದಾಖಲಾಗಿದ್ದು ನ್ಯಾಯ ಕೇಳಿದವರನ್ನೇ ಆರೋಪಿಗಳನ್ನಾಗಿ ಮಾಡಲಾಗಿದೆ. 29 ಜನರ ಮೇಲೆ ಕೇಸ್ ಮಾಡಲಾಗಿದೆ. ಇದು ಅವರ ಪ್ಲಾನ್. ಯಾಕಂದರೆ ನಮ್ಮ ಹೋರಾಟವನ್ನು ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ವಿ. ಯಾರ್ದು ನಾವು ಹಲ್ಲೆ ಮಾಡಬೇಕು, ತೊಂದರೆ ಮಾಡಬೇಕು ಅಂತ ಇರಲಿಲ್ಲ. ಇದು ಒಂದು ನಮಗೆ ಬಂದ ಮಾಹಿತಿ, ಈಗ ಬಂದ ಮಾಹಿತಿ ಪ್ರಕಾರ ಇದು ಒಂದು ಕಡೆ ಒಂದು ಟೀಮ್ ಕೂತ್ಕೊಂಡು ಮಾತಾಡಿರುವಂಥದ್ದು. ಯಾಕಂದರೆ DC ಅವರು ಆಮೇಲೆ SP ಅವರು ಒಂದು ಕಡೆ ಕೂತ್ಬಿಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು, ಅವರು ಮಲೆನಾಡಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದರೆ ಇವ್ರ ಮೇಲೆ 4 ಜನ ಮೇಲೆ ಕೇಸ್ ಮಾಡಿದರೆ ಅವರು ಶಾಂತಿ ಆಗ್ತಾರೆ ಅಂತೇಳಿ, ತಣ್ಣಗಾಗ್ತಾರೆ ಅಂತೇಳಿ ಅವರ ಒಂದು ಭಾವನೆ ಇದೆ. ಆ ಭಾವನೆ ಸುಳ್ಳು. ನಮ್ಮ ಕಿಚ್ಚನ್ನು ಜಾಸ್ತಿ ಮಾಡಿದ್ದಾರೆ. ಕಿಚ್ಚನ್ನು ಜಾಸ್ತಿ ಮಾಡಿದ್ರಿಂದ ನಮ್ಮ ಹೋರಾಟದ ಬಲವೂ ಜಾಸ್ತಿ ಆಗಿದೆ. ಕಾಡಾನೆ ದಾಳಿಯಲ್ಲಿ ಸತ್ತವರಿಗಾಗಿ ನ್ಯಾಯ ಕೇಳಿದ್ದೇ ತಪ್ಪ, ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಭಾವಿಸಿದ್ದೇ ತಪ್ಪ ಅಂತ ಹೋರಾಟಗಾರರು ನೋವು ತೋಡಿಕೊಡ್ತಾ ಇದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲಿ ಒಂದೇ ವರ್ಷದಲ್ಲಿ 13 ಮಂದಿ ಆನೆ ದಾಳಿಯಲ್ಲಿ ಸಾವನ್ನಪ್ಪಿದ್ದು ಜನರು ವ್ಯವಸಾಯ ಮಾಡುವುದನ್ನೇ ಬಿಡುವಂತಾಗಿದೆ. ಅದಕ್ಕೆ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಆದರೆ ಪ್ರತಿಭಟನೆ ಮಾಡುವುದಕ್ಕೂ ಬಿಡದೆ ಪೊಲೀಸರು ತಡೆದಿದ್ದಾರಂತೆ. ಮೃತದೇಹ ಕೊಡದೆ ಇದ್ದಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಲಾಯಿತ. ಭಾನುವಾರ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಮಾಡುವಾಗ ಜನರು ತಮ್ಮೊಂದಿಗೆ ಆನೆ ತುಳಿತಕ್ಕೆ ಒಳಗಾದ ಮಹಿಳೆಯ ಮೃತದೇಹವನ್ನು ಇಟ್ಟುಕೊಂಡಿದ್ರು. ರಸ್ತೆಯ ಮಧ್ಯೆ ಮೃತದೇಹ ಇಟ್ಟುಕೊಂಡೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮೃತ ಮಹಿಳೆಯ ಕುಟುಂಬಸ್ಥರು ಮೃತದೇಹ ಊರಿಗೆ ತೆಗೆದುಕೊಂಡು ಹೋಗಬೇಕು ಅಂದ್ರೂ ಕೊಡದೆ ಪ್ರತಿಭಟನೆ ಮಾಡ್ತಾ ಇದ್ರಂತೆ. ಆಗ ಮೃತದೇಹವನ್ನ ಅವರ ಕುಟುಂಬಕ್ಕೆ ಕೊಡಿಸಲು ಜನರನ್ನ ಚದುರಿಸೋ ಕೆಲಸ ಮಾಡಬೇಕಾಯಿತು. ಜನರ ಮೇಲೆ ಬೇಕಂತ ಲಾಠಿ ಚಾರ್ಜ್ ಮಾಡಿಲ್ಲ ಅಂತ SP ಹೇಳಿದ್ದಾರೆ. ಇಲ್ಲ, ಲಾಠಿ ಚಾರ್ಜ್ ಆಗಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಮನೆಯವರು DC ಸಾಹೇಬರಿಗೆ ಮತ್ತು ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ಥರ ಬಾಡಿ ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲ, ಹಲ್ಲೆ ಮಾಡೋಕ್ಕೆ ನಮ್ಮದು ಇದು ಇಂಟೆನ್ಷನ್ ಇರಲಿಲ್ಲ. ಮತ್ತು ಆಮೇಲೆ ವಿ ಯೂಸ್ ವಾಟ್ ಎವರ್ ದ ಮಿನಿಮಮ್ ಫೋರ್ಸ್ ವಿ ಸಪೋಸ್ ಟು ಯೂಸ್ ಅಷ್ಟೇ. ನಮ್ಮ WPC ಮೇಲೆ ಸ್ವಲ್ಪ ಇದು ಕೈ ಪಕ್ಕದಲ್ಲಿ ಒಂದು ಕಲ್ಲು ಬಿದ್ದಿದೆ, ಸೊ ಗಾಯ ಆಗಿದೆ ಸ್ವಲ್ಪ. ಸದ್ಯ ರೈತರ ಮೇಲೆ, ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ.
ಪೊಲೀಸರು ಬೇಕಂತಲೇ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಭಾನುವಾರ ರಾತ್ರಿಗೆ ಒಂದಷ್ಟು ಮಂದಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಹೋಗಿದ್ರು. ಮಾಜಿ ಸಚಿವ ಜೀವರಾಜ್ ನೇತೃತ್ವದಲ್ಲಿ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಮುಂದೆಯೇ ಪ್ರತಿಭಟನೆ ಮಾಡಲಾಯಿತು. ಹೀಗೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋ ಬಗ್ಗೆ ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶ, 3 ತಾಲೂಕುಗಳು ಸಂಪೂರ್ಣ ಸ್ತಬ್ಧ. ಕಾಡಾನೆ ದಾಳಿಗಳು ಆಗ್ತಾ ಇವೆ ಅಂತ ಸರ್ಕಾರವನ್ನೇ ತರಾಟೆ ತೆಗೆದುಕೊಳ್ತಾ ಇರೋ ಜನರು ಲಾಠಿ ಚಾರ್ಜ್ ಮಾಡಿದ ಪೊಲೀಸರನ್ನ ಸುಮ್ಮನೆ ಬಿಡ್ತಾರೆ. ಬಾಳೆಹೊನ್ನೂರು ಲಾಠಿ ಚಾರ್ಜ್ ಖಂಡಿಸಿ ಭಾರೀ ಪ್ರತಿಭಟನೆಗಳು ನಡೆದಿತ್ತು. 3 ತಾಲೂಕುಗಳಲ್ಲಿ ಬಂದ್ ಆಚರಣೆ ಮಾಡಲಾಗಿದೆ. ಭಾನುವಾರನೇ ಬಂದ್ಗೆ ಕರೆ ಕೊಡಲಾಗಿತ್ತು. ಅದರಂತೆ ಶೃಂಗೇರಿ ಕ್ಷೇತ್ರ ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವರ್ತಕರೇ ಬಂದ್ ಮಾಡೋ ಮೂಲಕ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿ ಕಡಬಗೆರೆಯಲ್ಲೂ ಬಂದ್ ಯಶಸ್ವಿಯಾಗಿದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ಕೊಡಲಾಗಿದ್ದು, ಮಧ್ಯಾಹ್ನದವರೆಗೆ ಕಡಬಗೆರೆ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿತ್ತು. ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಹೋಬಳಿಯಲ್ಲೂ ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವರ್ತಕರು ಬಂದ್ಗೆ ಬೆಂಬಲ ಕೊಟ್ಟಿದ್ರು. ಪೆಟ್ರೋಲ್ ಬಂಕ್, ಮೆಡಿಕಲ್ ಶಾಪ್, ಬಸ್ ಸಂಚಾರ, ಆಟೋ ಸಂಚಾರ ಎಂದಿನಂತೆ ಕೆಲಸ ಮಾಡಿವೆ. 3 ತಾಲೂಕುಗಳಲ್ಲಿ ಬಂದ್ ಮಾಡಿದ್ರೆ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಕಡಬಗೆರೆಯಲ್ಲಿ ಭಾನುವಾರ ಸಂಜೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ಬಾಳೆಹೊನ್ನೂರಿನ ಜೆಸಿಐ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆದಿದ್ದು, ಮಲೆನಾಡು ನಾಗರಿಕ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು. ಸರ್ಕಾರ, ಸ್ಥಳೀಯ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಲಾಠಿ ಪ್ರಹಾರ ಮಾಡಿದ ಸರ್ಕಾರದ ವಿರುದ್ಧವೂ ಧಿಕ್ಕಾರಗಳನ್ನು ಕೂಗಿದ್ರು. ಮಾಜಿ ಸಚಿವ ಡಿಎನ್ ಜೀವರಾಜ್, ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಸೇರಿ ಹಲವರು ಭಾಗಿಯಾಗಿ ತಮ್ಮ ಬೆಂಬಲ ಸೂಚಿಸಿದರು. ಈ ಹೋರಾಟದಲ್ಲಿ ಸಾವಿರಾರು ರೈತರು ಭಾಗಿಯಾಗಿ ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆನೆ ದಾಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯ ಮಾಡಿದರು. ಸರ್ಕಾರ ಏನೂ ಸ್ಪಂದಿಸ್ತಾ ಇಲ್ಲ. ಶಾಸಕರು ಮನೆಯಲ್ಲಿದ್ದೂ, ಅವ್ರ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿದ್ದರೂ ಅವರು ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ತಾಳ್ಮೆ ಪರೀಕ್ಷೆ ಮಾಡಿದ್ದಾರೆ ಮತ್ತು ಅವ್ರು ಬಂದು ನಿಂತು ಲಾಠಿ ಚಾರ್ಜ್ ಮಾಡಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಲಾಠಿ ಚಾರ್ಜನ್ನು ನಾವು ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳ್ತಾರಂತೆ ಹಾವೇರಿಯವ್ರು ಸಾವಾಗಿರೋದು ಜನ ಕಡಿಮೆ ಇದ್ದರು, ಅದಕ್ಕಾಗಿ ಈಗಲೇ ಹೊಡಿಬೇಕು, ಮುಂದೆ ಯಾವ್ದಾರು ಆದರೆ ಜನ ಜಾಸ್ತಿ ಸೇರ್ತಾರೆ, ಅದಕ್ಕೆ ಹತ್ತಿಕ್ಕುವ ಕಾರ್ಯಕ್ರಮ ಅಂತ. ನಾವು ಇದನ್ನು ವಿರೋಧ ಮಾಡ್ತೇವೆ ಮತ್ತು ಈಗ ಹಾಕಿರುವಂಥ ಕೇಸ್ಗಳನ್ನು ಬೇಷರತ್ತಾಗಿ ವಾಪಸ್ ತಗೊಬೇಕು. ಅವ್ರು ಸಾವಾದವ್ರ ಮನೆಗೆ ಒಂದು ಕೆಲಸ ಕೊಡಬೇಕು. ಭಾನುವಾರ ಪ್ರತಿಭಟನೆ ಮಾಡುವ ವೇಳೆ ಗಲಾಟೆ ಮಾಡಿದ್ರು ಅಂತ 29ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಮಾಡಲಾಗಿದೆ. ಸದ್ಯ ಹಾಕಿರುವ ಕೇಸ್ ವಾಪಸ್ ಪಡೆಯುವಂತೆ ಪಟ್ಟು ಹಿಡಿದಿರೋ ಪ್ರತಿಭಟನಾಕಾರರು ಬಾಳೆಹೊನ್ನೂರು ಪೊಲೀಸ್ ಠಾಣೆಯ ಸಮೀಪವೇ ಶಾಮಿಯಾನ ಹಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಹಾಕಿರೋ ಕೇಸ್ ಬೇಷರತ್ತಾಗಿ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು. ಪ್ರತಿಯೊಬ್ಬ ಪ್ರತಿಭಟನಾಕಾರರು ಸಹಿ ಹಾಕಿ ಎಸ್ಪಿಗೆ ಮನವಿ ಸಲ್ಲಿಸಿದ್ರು. ಗಲಾಟೆಯಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಸೇರಿದಂತೆ 10 ಮಂದಿಗೆ ಗಾಯಗಳಾಗಿವೆ ಅಂತ ಪೊಲೀಸರು ಈಗಾಗಲೇ ಸುಮೋಟೋ ಕೇಸ್ ದಾಖಲಿಸಿದ್ದು, ಆ ಕೇಸ್ಗಳನ್ನು ವಾಪಸ್ ಪಡೆಯುವಂತೆ ಮನವಿ ಪತ್ರ ಕೊಡಲಾಗಿದೆ. ಭಾನುವಾರ ನಡೆದ ಲಾಠಿ ಚಾರ್ಜ್ ವಿರುದ್ಧ ಸೋಮವಾರ ಭಾರೀ ಪ್ರತಿಭಟನೆ ನಡೆದಿದ್ದು, ಸ್ಥಳಕ್ಕೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿದರು. ಬಾಳೆಹೊನ್ನೂರಿನ ಜೆಸಿಐ ಸರ್ಕಲ್ ಬಳಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೋಟಾ ಶ್ರೀನಿವಾಸ್ ಪೂಜಾರಿ ರೈತರು ಮತ್ತು ಹೋರಾಟಗಾರರಿಗೆ ಬೆಂಬಲ ಸೂಚಿಸಿದರು. ಮಧ್ಯಾಹ್ನ 2 ಗಂಟೆಯವರೆಗೂ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೊನೆಗೆ ಪೊಲೀಸ್ ವಾಹನಕ್ಕೆ ಹೂ ಚೆಲ್ಲುವ ಮೂಲಕ ಪ್ರತಿಭಟನೆ ಕೊನೆಗೊಳಿಸಿದರು. ಮುಂದೆ ಈ ರೀತಿ ದೌರ್ಜನ್ಯ ಮಾಡಬಾರದು ಅಂತ ವಿನೂತನವಾಗಿ ಹೂ ಎಸೆಯುವ ಮೂಲಕ ಪ್ರತಿಭಟನೆ ಕೈಬಿಟ್ಟು ಕೇಸ್ ವಾಪಸ್ ಪಡೆಯುವಂತೆ ಮನವಿ ಮಾಡಿಕೊಂಡರು. ಭಾನುವಾರ ಹೊಣಸೆಹಳ್ಳಿಯಲ್ಲಿ ಮಹಿಳೆಯ ಮೇಲೆ ದಾಳಿ ನಡೆಸಿದ್ದ ಆನೆ ಕೂಲಿ ಕೆಲಸಕ್ಕೆ ಹೋಗಿದ್ದ ಮಹಿಳೆಯನ್ನ ಕೊಂದಿತ್ತು. ಅದಕ್ಕೆ ಆ ಮಹಿಳೆಯ ಶವವಿಟ್ಟು ಕಡಬಗೆರೆಯಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ಬಲವಂತವಾಗಿ ಸಂಜೆ ಮೃತದೇಹ ರವಾನಿಸಿದ್ದ ಪೊಲೀಸರು ಗಲಾಟೆ ನಡೆಯಲು ಕಾರಣವಾಗಿದ್ದರು. ಮತ್ತೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದವರು ಸಚಿವ ಈಶ್ವರ್ ಖಂಡ್ರೆ ಫೋನ್ ಮೂಲಕ ಮಾತನಾಡಿಸಿ ಭರವಸೆ ನೀಡಿಸುವಂತೆ ಆಗ್ರಹಿಸಿದ್ರು. ಆದರೆ ಇದಕ್ಕೆಲ್ಲ ಸಮ್ಮತಿಸದ ಪೊಲೀಸರು ಸಂಜೆ ಲಾಠಿ ಚಾರ್ಜ್ ನಡೆಸಿ ಗುಂಪು ಚೆದುರಿಸಿದ್ರು.
ಅದನ್ನು ಖಂಡಿಸಿ ಈಗ 3 ತಾಲೂಕುಗಳಲ್ಲಿ ಬಂದ್ ಆಚರಣೆ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕೂಡ ಏನಾದರೂ ಒಂದು ಪರಿಹಾರ ಖಂಡಿತ ತಪ್ಪಾಗಿದೆಯಾ? ಹಾಗಾಗಿ ಈಗ ಚಂದ್ರಶೇಖರ್ ಅವರು ಒಂದೆರಡು ಮಾತನಾಡುತ್ತಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗಳು ದಶಕಗಳಿಂದಲೂ ನಡೀತಾನೆ ಇವೆ. 100 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಪ್ರತಿ ಬಾರಿ ಜನರು ಸತ್ತಾಗಲು ಇಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನೆ ಮಾಡಿದಾಗ ಪರಿಹಾರದ ಭರವಸೆ ಕೊಡೋ ಸರ್ಕಾರ ಮತ್ತು ನಾಯಕರು ನಂತರದ ದಿನಗಳಲ್ಲಿ ಎಲ್ಲವನ್ನ ಮರೆತು ಬಿಡುತ್ತಾರೆ. ಹಾಗಾಗಿಯೇ ಇಲ್ಲಿನ ಜನರು ಈ ಬಾರಿ ದೊಡ್ಡ ಮಟ್ಟದಲ್ಲಿ ರೊಚ್ಚಿಗೆದ್ದಿದ್ದು ಶಾಶ್ವತ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಗಳು ಆಗ್ತಾ ಇವೆ, ಹೋರಾಟಗಳು ನಡೀತಾ ಇವೆ. ಪೊಲೀಸರ ಲಾಠಿ ಏಟು ತಿಂದರೂ ಬಗ್ಗದೆ ಜನರು ನ್ಯಾಯ ಕೇಳ್ತಾ ಇದ್ದಾರೆ. ಆದರೂ ಕಾಡಾನೆ ದಾಳಿಗಳು ತಡೆಯಲು ಸರ್ಕಾರ ಪರಿಹಾರ ಕಂಡುಕೊಳ್ತಾ ಇಲ್ಲ. ಇದರಿಂದಲೇ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆನೆ ದಾಳಿಗಳು ಮತ್ತು ಸಾವುಗಳು ಮತ್ತಷ್ಟು ಹೆಚ್ಚಾಗಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪದೇ ಪದೇ ಕಾಡಾನೆ ದಾಳಿ. ಆನೆಗಳು ಜನರನ್ನ ಕೊಲ್ತಾ ಇದ್ರು, ಸರ್ಕಾರ ಸೈಲೆಂಟ್ ಆಗಿರೋದಕ್ಕೆ. ಕಾಡಾನೆ ದಾಳಿಗಳನ್ನ ತಡೆಯಲು ಸರ್ಕಾರ ಮಾಡಬೇಕಾಗಿರುವುದೇನು? ಒಂದು ಕಡೆ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಾಡಾನೆ ದಾಳಿಗೆ ಬಲಿಯಾದ ಮಹಿಳೆಯ ಅಂತ್ಯ ಸಂಸ್ಕಾರ ಕೂಡ್ಲಿಗಿ ತಾಲೂಕಿನ ಕಾಮಯ್ಯನಹಟ್ಟಿಯಲ್ಲಿ ನಡೆದಿದೆ. ಬೆಳಿಗ್ಗೆಯೇ ಸ್ವಗ್ರಾಮ ಕಾಮಯ್ಯನಹಟ್ಟಿಗೆ ಆಗಮಿಸಿದ ಮೃತ ಮಹಿಳೆ ಬೋರಮ್ಮನ ಮೃತದೇಹ ಆಗಮಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆ ಮಹಿಳೆ ಕಳೆದ 2 ವಾರದ ಹಿಂದೆ ಅಷ್ಟೇ ಕಾಫಿ ಎಸ್ಟೇಟ್ಗೆ ಕೆಲಸಕ್ಕೆ ಹೋಗಿದ್ಲು. ಭಾನುವಾರ ಕೆಲಸಕ್ಕೆ ಹೋಗಿದ್ದಾಗ ಆನೆ ದಾಳಿ ಮಾಡಿ ಸಾಯಿಸಿದೆ. ನಾಗೇಶ್ ಗೌಡ ಅನ್ನೋರಿಗೆ ಸೇರಿದ ಕಾಫಿ ತೋಟದಲ್ಲಿ ಈ ಘಟನೆ ನಡೆದಿದ್ದು, ಕಾಫಿ ತೋಟದ ಕೆಲಸಕ್ಕೆ ತೆರಳುವಾಗ ಏಕಾಏಕಿ ದಾಳಿ ಮಾಡಿದ ಆನೆ ತುಳಿದು ಮಹಿಳೆಯನ್ನ ಕೊಂದು ನೀವು ದೃಶ್ಯಗಳಲ್ಲಿ ನೋಡಬಹುದು. ಮಹಿಳೆಯ ದೇಹ ಅಸ್ತವ್ಯಸ್ತವಾಗಿ ಬಿದ್ದಿದ್ದು, ಆನೆ ದೇಹದ ಮೇಲೆಲ್ಲ ತುಳಿದು ಹಾಕಿದೆ. ಮೃತದೇಹದ ಮುಂದೆ ಕುಳಿತು ಒಬ್ಬ ವ್ಯಕ್ತಿಗಳು ಆಡ್ತಾ ಇರೋದನ್ನ ನೀವು ನೋಡಬಹುದು. ದಾಳಿ ಮಾಡಿ ಕೊಂದ ನಂತರ ಆನೆ ಎಸ್ಕೇಪ್ ಆಗಿದ್ದು, ನಂತರ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿತ್ತು. ಈ ಭಾಗದಲ್ಲಿ ಪದೇ ಪದೇ ಆನೆಗಳು ದಾಳಿ ಮಾಡ್ತಾ ಇವೆ. ಜನರು ಸಹ ಆನೆಗಳ ದಾಳಿ ತಡೆಯುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾನೆ ಇದ್ದಾರೆ. ಸಾಕಷ್ಟು ಅರಣ್ಯ ಅಧಿಕಾರಿಗಳು ಇದ್ರೂ ಸಹ ಆನೆ ದಾಳಿಗಳ ಸಾವುಗಳನ್ನ ತಪ್ಪಿಸಲು ಆಗ್ತಾ ಇಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಈ ಸಾವುಗಳಿಗೆ ಸರ್ಕಾರವೇ ನೇರ ಹೊಣೆ ಅಂತ ಆರೋಪ ಮಾಡಿದ್ದಾರೆ. ಕಳೆದ 7 ದಿನಗಳ ಹಿಂದೆಯೂ ನಾಗೇಶ್ ಗೌಡ ಅವರ ತೋಟದಲ್ಲಿ ದಾಳಿ ಮಾಡಿದ್ದ ಕಾಡಾನೆ ಹಾವೇರಿ ಮೂಲದ ಕಾರ್ಮಿಕ ಯಲ್ಲಪ್ಪ ಅನ್ನೋರನ್ನ ಬಲಿ ಪಡೆದಿತ್ತು. ಈಗ ಅದೇ ತೋಟದಲ್ಲಿ ಬೋರಮ್ಮ ಅನ್ನೋ ಮಹಿಳೆಯನ್ನ ಬಲಿ ಪಡೆದುಕೊಂಡಿದೆ. ಆನೆ ಒಂದೇ ಜಾಗದಲ್ಲಿ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲರ್ಟ್ ಆದ ಅರಣ್ಯ ಇಲಾಖೆ ಕಿಲ್ಲರ್ ಕಾಡಾನೆ ಸೆರೆಗಾಗಿ ಕಾರ್ಯಾಚರಣೆ ನಡೆಸಿ 7 ಕುಮ್ಕಿ ಆನೆಗಳ ನೇತೃತ್ವದಲ್ಲಿ ಪುಂಡಾನೆಯನ್ನ ಸೆರೆ ಹಿಡಿದಿದೆ. ಆನೆ ಸೆರೆ ಹಿಡಿಯೋ ಕಾರ್ಯಾಚರಣೆ ವೇಳೆಗೆ ಬೋರಮ್ಮ ಮೇಲೆ ದಾಳಿ ನಡೆದಿತ್ತು. ಆನೆ ಸೆರೆಗೆ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಕಾಫಿ ತೋಟಕ್ಕೆ ಕೆಲಸಕ್ಕೆ ತೆರಳದಂತೆ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿತ್ತು. ಆದರೂ ಜನರು ತಲೆ ಕೆಡಿಸಿಕೊಳ್ಳದೆ ಕೆಲಸ ಮಾಡಲು ಮುಂದಾಗಿದ್ದು, ಆನೆ ದಾಳಿಯಿಂದ ಮತ್ತೊಂದು ಸಾವಾಗಿದೆ. ಆನೆ 2ನೇ ಬಲಿ ಪಡೆದ ನಂತರ ಅರವಳಿಕೆ ಚುಚ್ಚುಮದ್ದು ನೀಡಿ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ಕಾಡಾನೆ ಸಕ್ರೆ ಬೈಲಿಗೆ ಸ್ಥಳಾಂತರ ಮಾಡಲಾಗಿದೆ.
ಚಿಕ್ಕಮಗಳೂರಲ್ಲಿ ನಿರಂತರವಾಗಿ ಕಾಡಾನೆ ದಾಳಿಗಳು ನಡೀತಾ ಇದ್ದು ಕಾಫಿ ತೋಟದ ಕಾರ್ಮಿಕರ ಮೇಲೆ ನಿರಂತರ ದಾಳಿಗಳು ಆಗ್ತಾ ಇವೆ. ಆನೆ ದಾಳಿಯಿಂದ ಇದೇ ವರ್ಷದಲ್ಲಿ 13 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಫೆಬ್ರವರಿ 16ರಂದು ಕಾಡಾನೆ ದಾಳಿಗೆ ಕಾರ್ಮಿಕ ಯಲ್ಲಪ್ಪ ಬಲಿಯಾಗಿದ್ದು, ನಂತರ ಫೆಬ್ರವರಿ 22ರಂದು ಕಾಡಾನೆ ದಾಳಿಗೆ ಮಹಿಳೆ ಬೋರಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಆನೆಗಳ ದಾಳಿಯಿಂದ 330 ಮಂದಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ನಿರಂತರವಾಗಿ ಕಾಡಾನೆ ದಾಳಿಗಳು ನಡೀತಾ ಇವೆ. ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡುವುದು ಮಾತ್ರ ಅಲ್ಲ, ಬೆಳೆದು ನಿಂತ ಬೆಳೆಗಳನ್ನು ಹಾಳು ಮಾಡ್ತಾ ಇವೆ. ಕಬ್ಬು, ತರಕಾರಿಗಳನ್ನೆಲ್ಲ ತಿಂದು ಹಾಕ್ತಾ ಇವೆ. ಇದರಿಂದಲೇ ರೈತರು ಸಾಕಷ್ಟು ವರ್ಷಗಳಿಂದಲೂ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಸರ್ಕಾರ ಸಹ ತಡೆಗೋಡೆ, ತಂತಿ ಬೇಲಿ ಅಂತ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಆದರೂ ಕಾಡಾನೆ ದಾಳಿಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಆಗಿಲ್ಲ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದೇ ವಾರದಲ್ಲಿ 2 ಕಾಡಾನೆ ದಾಳಿಗೆ ಬಲಿ ಆಗಿರೋದ್ರಿಂದ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಕಾಡು ಪ್ರಾಣಿಗಳ ಕಾಟವನ್ನ ತಪ್ಪಿಸುವುದು ಹೇಗೆ ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯ ಕಾಟ ಕೊಡ್ತಾ ಇರೋ ಕಾಡಾನೆಗಳನ್ನ ಸೆರೆ ಹಿಡಿಯಬೇಕು. ಸೆರೆ ಹಿಡಿದ ಆನೆಗಳನ್ನ ಕಾಡಿಗೆ ಸ್ಥಳಾಂತರಿಸಬೇಕು. ಸರ್ಕಾರ ಆನೆ ಕಾರಿಡಾರ್ಗಳ ರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕಾಡುಗಳಲ್ಲಿ ರೆಸಾರ್ಟ್ಗಳ ನಿರ್ಮಾಣ ಹೆಚ್ಚಾಗ್ತಾ ಇದ್ದು, ಕಾಡು ಪ್ರದೇಶದ ಅತಿಕ್ರಮಣ ದಿನೇ ದಿನೇ ಹೆಚ್ಚಳ ಆಗ್ತಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಹಾಗೆ ಆನೆ ಪಥಗಳ ಬಗ್ಗೆ ನಾಗರಿಕರಲ್ಲಿ ಅರಿವು ಮೂಡಿಸಬೇಕು. ಆನೆಗಳ ಆರೈಕೆಗೆ ಪ್ರತ್ಯೇಕ ಪುನರ್ವಸತಿ ಕೇಂದ್ರಗಳು ಆಗಬೇಕು. ಇದನ್ನೆಲ್ಲ ಮಾಡಿದಾಗ ಆನೆಗಳ ದಾಳಿಯನ್ನ ತಪ್ಪಿಸಬಹುದಾಗಿದೆ.